ನನಗೆ ಭಾಳ ಮಂದಿ ಕೇಳಿದವರು ಇದ್ದಾರೆ, ಏನ್ರಿ ಭಟ್ರೆ ನೀವು ಭಾಳ ಪಂಚ ಉಟ್ಕೊಂಡು ಓಡಾಡ್ತೀರಿ, ಶೋನಾ ಅಂತ ಹೀಗೊಂದು ಪ್ಯಾಂಟ್ ಹಾಕ್ಕೊಂಡಿದ್ದೇವಲ್ಲ, ಹೌದಲ್ಲ? ಈ ಪಂಚಗೆ ಹೇಳಿದ್ರು ಉಟ್ಟರೆ ವಿವರಣೆ ಬೇಕಾ ಬೇಡ? ಉಟ್ಟರೆ ಪಂಚೆ ಆದೆ, ಹಾಸಿದರೆ ಹಾಸಿಗೆ ಆದೆ, ಹೊದೆದರೆ ಹೊದಕಲ್ಲೂ ಆದೆ, ಹರಿದರೆ ಟವೆಲ್ ಆದೆ, ಇನ್ನೂ ಹರಿದರೆ ನೆಲವರಿಸುವ ಬಟ್ಟೆಯೂ ಆದೆ. ನೀನಾರಿಗಾದೆಯೋ ಎಲೆ ಅಂಡೆ ಪ್ಯಾಂಟೆ ಅಂತ ಹೇಳ್ಬೋದಾ? ಕನಿಷ್ಠ ಪಕ್ಷ ಬಟ್ಟೆ ಎನ್ನುವುದನ್ನು ನೆಲವರ್ಸ್ಲಿಕ್ಕೂ ಬರೋದಿಲ್ಲಲ್ಲ, ಬರ್ತದಾ? ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಮಹಾಗಣಪತಿಯ ಪದತಲದಲ್ಲಿ ನತಮಸ್ತಕನಾಗಿ ಶಾರದಾಂ ಭೋಜ ವದನಾಂಬುಜೆ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ತಾಯಿ ಶಾರದೆಯನ್ನು ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಗಳ ಪಾದಾರವಿಂದದಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರನ್ನು ವಂದಿಸಿ ದೇವನಹಳ್ಳಿಯ ಎಲ್ಲರನ್ನ ವಂದಿಸಿ ಮಾತಿಗೆ ಮೊದಲಡಿಯನ್ನು ಇಡ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಇರುವರು ಮಹನೀಯರು ಯಕ್ಷಗಾನದ ವೇಷಧಾರಿಗಳು ಕುಳಿತಿದ್ದಾರೆ. ಅವರಿಗೊಂದು ಸ್ವಲ್ಪ ವಿಶ್ರಾಂತಿ ಕೊಟ್ಟರೂ ಉಚಿತ ಇತ್ತು. ಯಾಕಂತಂದರೆ ಆ ವೇಷ ಅದು ಸುಲಭದ ವೇಷ ಅಲ್ಲ. ಸರ್ವಥ ಹೆಚ್ಚು ಕಡಿಮೆ ನನ್ನ ಲೆಕ್ಕ 1 ಗಂಟೆಗೆ ಅಥವಾ ಅದಕ್ಕಿಂತ ಮೊದಲೇ ಪ್ರಾರಂಭ ಮಾಡ್ಕೊಂಡಿರಬೇಕು ಆ ವೇಷವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ. ಅಷ್ಟು ವೇಷವನ್ನು, ಅಷ್ಟು ಭಾರವನ್ನು ಹೊತ್ತು ಇಷ್ಟೊತ್ತು ಹಾಗೆ ನಿಶ್ಚಲವಾಗಿ ಕುತ್ಕೊಳ್ಬೇಕು ಅಂತಂದರೆ ಸರ್ವತಾ ಸುಲಭ ಮಾತಲ್ಲ. ಹಾಗಾಗಿ ಎಲ್ಲರೂ ಅವರಿಗೆ ಮತ್ತೊಮ್ಮೆ ಕರತಾಡನ ಮುಖಾಂತರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಯಕ್ಷಗಾನದವನಾಗಿ ಆಗಲೇ ಹೇಳಬೇಕು ಅಂತಿದ್ದೆ, ಸಭೆಗೆ ಸುಮ್ಮನೆ ಆಭಾಸ ಆದೀತು ಅಂತ ಸುಮ್ಮನಿದ್ದೆ. ಅವರ ಅನುಕೂಲಕ್ಕೆ ಆಡಿದ ಮಾತುಗಳಿಗಾಗಿ ಕೃತಜ್ಞ. ಭಾರತೀಯ ಪರಂಪರೆಯಲ್ಲಿ ಜನಿಸಿದಂತಹ ನಮಗೆ ದೇವಾಲಯಗಳನ್ನು ನೋಡಿದಂತಹ ನೆನಪು ಮಾತ್ರ. ಯಾಕೆಂತಂದ್ರೆ ಇತ್ತಿತ್ತಲಾಗಿ ಮನೆಯ ಪಕ್ಕದ ದೇವಾಲಯಗಳಿಗೆ ಹೋಗ್ತಾ ಇರುವಂತಹ ವ್ಯಕ್ತಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ದೇವಾಲಯಗಳ ಪಕ್ಕದಲ್ಲಿ ಇರುವಂತಹ ದೇವಾಲಯದಲ್ಲಿ ಬಾರಿಸುವ ಗಂಟೆಯ ನಾದ ನಮಗೆ ಬಹಳ ತೊಂದರೆ ಕೊಡ್ತಾ ಉಂಟು. ಇತ್ತಿತ್ತಲಾಗಿ ಬಹಳ ತೊಂದರೆ. ದೇವಾಲಯಗಳಲ್ಲಿ ಸುಪ್ರಭಾತ ಕೇಳ್ತಾ ಇಲ್ಲ ನಮಗೆ, ದೇವಾಲಯಗಳಲ್ಲಿ ಮಂತ್ರದ ಘೋಷ ಕೇಳ್ತಾ ಇಲ್ಲ ನಮಗೆ. ನಮ್ಮ ಮನೆಯ ನಿದ್ರೆಯಲ್ಲಿ ಇರುವಂತಹ ನಮ್ಮಂಥವರಿಗೆ ದೇವಾಲಯದ ಮಂತ್ರಘೋಷಗಳು ಸುಪ್ರಭಾತಗಳು ಬಹಳ ಅಡಚಣೆ ಕೊಡುವಂತಹ ಕಾರಣದಿಂದ ನ್ಯಾಯಾಲಯಗಳಲ್ಲಿ ಅದರ ಕುರಿತಾದಂತಹ ದೊಡ್ಡದಾದಂತಹ ಕೇಸು ಮೊಕದ್ದಮೆಗಳೆಲ್ಲ ನಡೀತಾ ಇದ್ದಾವೆ. ಯಾಕೆ ಕಾರಣ ಅಂತಂದ್ರೆ ದೇವಾಲಯಗಳಿಗೆ 4 ಮಹಾದ್ವಾರಗಳಿದ್ದಾವೆ, ಹೌದಲ್ಲ? 4 ದ್ವಾರಗಳಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ನನಗೆ ಇಲ್ಲಿ ಕುಳಿತಾಗ ಹಾಗೆ ಕಾಣ್ತು. ಸಭಾಂ ವಿಷ್ಣುವರಿವಾಕೃತಿಂ ಅಂತ ವರ್ಣನೆ ಮಾಡಿದಂಥ ವೈದಿಕ ಪರಂಪರೆಯಲ್ಲಿ ಜನಿಸಿದವನು ನಾನು. ಈ ಸಭೆ ಎನ್ನುವುದನ್ನು ವಿಷ್ಣುವನ ಮಂದಿರ ಅಂತ ವರ್ಣನೆ ಮಾಡಿದ್ದಾರೆ, ಅಂದರೆ ದೇವಾಲಯ ಅಂತ. ಈ ದೇವಾಲಯಕ್ಕೆ ಒಂದೇ ದ್ವಾರ ಇದ್ದರೆ ದ್ವಾರದಲ್ಲಿ ಬಹಳ ಜನರಿದ್ದಾರೆ, ದ್ವಾರಪಾಲಕರು. ಯಾವಾಗ ಬೇಕೋ ಆವಾಗ ಹೋಗ್ಲಿಕ್ಕೆ ಕೊಡ್ತಿರಲಿಲ್ಲ. ಆದರೆ ಏನಾಗಿ ಬಿಟ್ಟಿದೆ, ದೇವಾಲಯಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಹಾಗಾಗಿ ಅಲ್ಲಲ್ಲಿ ನಮ್ಮ ದೇವಾಲಯದ ಒಳಗಡೆ ಇರುವಂತಹ ದೇವನಹಳ್ಳಿಯ ದೇವರು ದೇವತೆಗಳೆಲ್ಲರೂ ಕೂಡ ಆಗಾಗ ಹೊರಗೆ ಹೋದವರು. ಕೆಲವಷ್ಟು ಜನ ಬರ್ತಾ ಇದ್ದಾರೆ, ಕೆಲವಷ್ಟು ಜನ ಬರುವುದೇ ಇಲ್ಲ. ನಮಗೆ ಮಾತ್ರ ಇಲ್ಲಿಂದ ಎದ್ದು ಹೋಗುವಂತಿಲ್ಲ. ಹಾಗಾಗಿ ಕುಳಿತೇ ಇದ್ದೇವೆ. ನಾನು ನೋಡ್ತಾನೇ ಇದ್ದೇನೆ ಆಗಿನಿಂದ. ಅಲ್ಲಿ 2 ಮಂದಿ ಸೇರಿದರೆ ಏನು ಮಾಡ್ತೇವೆ ಕೇಳಿದರೆ 3ನೇಯವರ ಸುದ್ದಿಯನ್ನು ಮಾತನಾಡ್ತೇವೆ. ಇದು ಸ್ವಾಭಾವಿಕ, ಮನುಷ್ಯ ಸಹಜ ಧರ್ಮ ಇದು. ಆದರೆ ಈಗೇನಾಗ್ಬಿಟ್ಟಿದೆ ಕೇಳಿದ್ರೆ, ನೀವು 2 ಮಂದಿ ಸೇರಿ ಯಾರನ್ನು ಮಾತನಾಡ್ತಾನೆ ಇದ್ದೀರಿ ಅಂತಂದರೆ, ವೇದಿಕೆ ಮೇಲೆ ಕುಳಿತವರು ಒಬ್ಬೊಬ್ಬರನ್ನೇ ಮಾತನಾಡ್ತಾ ಇದ್ದೀರಿ. ಇವರೊಬ್ಬರು ಮಾತನಾಡಿದರು, ಇವರು ಇನ್ನು ಎಷ್ಟೊತ್ತು ಮಾಡ್ತಾರೋ ಏನೋ. 2 ಗಂಟೆಗೆ ಬಿಸಿಲಿನಲ್ಲಿ ಬಂದು ನಾವು ಆ ರೋಡಿನಲ್ಲಿ ನಿಂತ್ಕೊಂಡು ಪ್ರಾರಂಭ ಮಾಡ್ಕೊಂಡಿದ್ದೇವೆ. ಇನ್ನೂ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇವ್ರದ್ದು ಮುಗಿಯೋ ಕತೆ ಅಲ್ಲ, ಇಲ್ಲಿ ಹತ್ತಿರ ಯಾವುದು ಉಂಟು ಅಂತ ನೋಡುವ ದಾರಿ ಅಂತ, ಹೌದಲ್ಲ? ಹಾಗೆ ನಾನು ಕೂಡ, ಯಾಕಂದರೆ ನಿಮ್ಮಷ್ಟು ದೂರ ಅಲ್ಲ, ಇನ್ನೂ ಭಾಳ ದೂರದಿಂದ ಬಂದುಬಿಟ್ಟಿದ್ದೇನೆ. ಯಾಕೆಂದರೆ ಒಂದೇ ಒಂದು ಶಬ್ದ, ಹಿಂದೂ ಸಮ್ಮೇಳನ ಎನ್ನುವಂಥ ಶಬ್ದವನ್ನು ಕೇಂಡು ಬಂದಿರುವಂಥದ್ದು. ಯಾಕೆಂತಂದರೆ ಹಿಂದೂಗಳಾದಂತಹ ನಾವು, ಅಥವಾ ನಮ್ಮ ಸನಾತನ ಪರಂಪರೆ, ಹಿಂದೂ ಎನ್ನುವಂಥ ಶಬ್ದದ ಕುರಿತಾಗಿ ಸಾಕಷ್ಟು ವಿವರಣೆಯನ್ನು ಗಣೇಶ ತಕ್ಕಟ್ಟೆ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮತ್ತೆ ವಿವರಣೆ ಕೊಡಬೇಕಾಗಿಲ್ಲ. ಆದರೆ ನಾವೆಷ್ಟು ಪ್ರಾಚೀನರು, ಯಾಕೆಂತಂದರೆ ಇತಿಹಾಸ ಪುರಾಣ ಎನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಪುರಾಣಗಳು ಭಾಳ ಮಾತನಾಡಿದವರಿಗೆ ಹೀಗೆ ಹೇಳ್ತಾರೆ, ಸಾಕು ಮಾರಾಯ ನೀನು ಪುರಾಣ ಕೇಳೋದು ಕಷ್ಟ ಅಂತ. ಆದರೆ ಭಾರತೀಯ ಪರಂಪರೆಯನ್ನು, ಭಾರತೀಯ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ನಾವು ಪುರಾಣವನ್ನೇ ಓದಬೇಕು. ಯಾಕೆಂತಂದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಿಂದ ಇವತ್ತಿನವರೆಗೆ ಯಾವ್ಯಾವಾಗಲೆಲ್ಲ ಭಾರತೀಯರ ಸರ್ಕಾರ ಕೇಂದ್ರದಲ್ಲಿ ಇಲ್ಲಾಗಿತ್ತು, ಅಂತಹ ಎಲ್ಲ ಸಂದರ್ಭದಲ್ಲಿ ಪರದೇಶಿಯರ ಶಿಕ್ಷಣ ಮಂತ್ರಿಗಳಾಗಿತ್ತು.
ಮತ್ತು ನಾವು ವಿವರಣೆ ಕೊಡಬೇಕಾಗಿಲ್ಲ, ಮತ್ತು ಇನ್ನೇನಾಗಿರ್ಬೋದು ಅಂತ. ಹಾಗಾಗಿ ನಾವೇನು ಮಾಡಿದ್ವಿ, ಭಾರತೀಯರು ಯಾರು ಈ ಶೂರರಲ್ಲ, ಧೀರರಲ್ಲ, ಪರಾಕ್ರಮಿಗಳಲ್ಲ, ಜ್ಞಾನಿಗಳಂತೂ ಅಲ್ಲವೇ ಅಲ್ಲ. ಪರದೇಶದವರು ನಮ್ಮ ಮೇಲೆ ಮಹಾದಂಡಯಾತ್ರೆ ಮಾಡಿದರು, ದಾಳಿ ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು. ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ವಿಚಾರವನ್ನು ಯಾರು ಕಂಡುಹಿಡಿದ್ರು ಅಂತಂದರೆ ಯಾವ ಭಾರತೀಯ ವಿಜ್ಞಾನಿಯ ಹೆಸರುಗಳು ಇಲ್ಲವೇ ಇಲ್ಲ. ಒಂದೇ ಇರೋದು ಭಾರತೀಯರು ಜೀರೋ ಕಂಡುಹಿಡಿದ್ರು ಅಂತ, ಶೂನ್ಯ ಕಂಡುಹಿಡಿದ್ರು ಅಂತ. ನಾವೆಲ್ಲ ಚಿಕ್ಕವರಿರುವಾಗ ನಮಗೆ ಪತ್ರ ಬರೆಯೋದನ್ನು ಶಾಲೆಗಳಲ್ಲಿ ಹೇಳಿಕೊಡ್ತಿದ್ರು, ಹೌದಲ್ಲ? ಶಾಲೆಯಲ್ಲಿ ಹೇಳಿಕೊಡ್ತಿದ್ರು. ಏನದು? ತೀರ್ಥರೂಪ ತಂದೆಯವರಿಗೆ, ಪೂಜನೀಯ ತಂದೆಯವರಿಗೆ, ಪೂಜ್ಯ ಗುರುಗಳಿಗೆ ಅಂತ. ನಮ್ಮ ತಂದೆಯನ್ನು, ನಮ್ಮ ಅಜ್ಜನನ್ನು ನಾವು ಮಾತನಾಡಿಸಿದರೆ ಹೀಗೊಂದು ಜೀರೋ ಬರೆದವರನ್ನು ಕೇಳಿದರೆ ಇದಕ್ಕೆ ಏನಂತ ಕರಿಬೇಕು ಅಂದರೆ ಪೂಜ್ಯ ಅಂತ ಕರೀತಾರೆ. ಇದು ಪೂಜ್ಯ. ಎಲ್ಲಿಂದ ಆರಂಭ, ಎಲ್ಲಿಂದ ಅಂತ್ಯ? ಯಾವುದು ಆರಂಭ ಇದೆಯೋ ಅದಕ್ಕೆ ಮಾತ್ರ ಅಂತ್ಯ ಇದೆ. ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇದೆಯೋ ಅದಕ್ಕೆ ಮಾತ್ರ ಡೆತ್ ಡೇತು ಇನ್ನೊಂದು ಇರಲಿಕ್ಕೆ ಅವಕಾಶ ಉಂಟು. ಯಾವುದು ಡೇಟ್ ಆಫ್ ಬರ್ತೆ ಇಲ್ಲದೇ ಇರುವಂತಹ ಸಮಾಜದಲ್ಲಿ ನಾವಿದೆಯೋ ಅದಕ್ಕೆ ಮತ್ತೊಂದು ಡೆತ್ ಡೇಟ್ ಇರಲಿಕ್ಕೆ ಅವಕಾಶ ಇಲ್ಲ. ಮರಣದ ದಿನಾಂಕವನ್ನು ನಾವು ಸೂಚನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಬ್ರಹ್ಮಾಂಡ ಪುರಾಣವನ್ನು ಒಂದು ಬಾರಿ ನೆನಪಿಸಿ ಬಿಡುತ್ತೇನೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮವದ್ ದಕ್ಷಿಣಂಚ ಯತ್ ವರ್ಷಂತತ್ ಭಾರತನ್ನಾಮ ಭಾರತೀಯತ್ರ ಸಂತತಿ. ದಕ್ಷಿಣದ ರಾಮ ಸೇತುವಿನಿಂದ ಆರಂಭಿಸಿ ಹಿಮಾಲಯದ ತುತ್ತ ತುದಿಯವರೆಗೆ ಯಾವ ಭಾರತೀಯರು ಇಲ್ಲಿ ಬದುಕ್ತಾ ಇದ್ದಾರೆ ಇದನ್ನು ನಾವು ಭಾರತ ಅಂತ ಕರಿತೇವೆ. ಭಾರತ ಅಂತ ಯಾಕೆ ಕರಿಬೇಕು? ಅಜನಾಭ ಎನ್ನುವಂತಹ ಚಕ್ರವರ್ತಿಯನ್ನು ಕುರಿತಾಗಿ ನಮ್ಮ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಭಾರತ ಎನ್ನಬಹುದಾದಂತಹ ಈ ಅದ್ಭುತವಾದಂತಹ ದೇಶವನ್ನು, ಯಾಕೆಂತಂದರೆ ಭಾರತವನ್ನು ಕಲ್ಪನೆ ಮಾಡಿಕೊಳ್ಳಿ. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳನ್ನು ನಾವು ನೋಡಿದಾಗ ಮರಳುಗಾಡೊಂದೇ ಇರುವಂತಹ ರಾಷ್ಟ್ರಗಳಿದ್ದಾವೆ, ಕೇವಲ ಹಿಮ ಮಾತ್ರ ಇರುವಂತಹ ರಾಷ್ಟ್ರಗಳಿದ್ದಾವೆ, ಸಮುದ್ರದ ನೀರಿನ ನಡುವೆ ಮಾತ್ರ ಇರುವಂತಹ ರಾಷ್ಟ್ರಗಳಿದ್ದಾವೆ. ಅದನ್ನು ನಮ್ಮ ಹಿಂದಿನವರು ವರ್ಣನೆ ಮಾಡಿದ್ರು. ಗಿರಿವನ ಜಲಪುಷ್ಪೈಹಿ ಸರ್ವತ ಶೋಭಮಾನ ಮೃದು ವಹ ಪವಮಾನ ಪಾವನಿ ರತ್ನಗರ್ಭ. ರತ್ನಗರ್ಭದಲ್ಲಿ ಹುಟ್ಟುಬಿಟ್ಟಿದ್ದೇವೆ ನಾವು, ರತ್ನಗಳಾಗಬೇಕಿತ್ತು. ಗಾಜಿನ ಚೂರಾಗ್ತಾ ಇದ್ದೇವೆ ನಾವು, ರತ್ನಗಳಲ್ಲ ಸರ್ವಥ. ಯಾಕೆ ಅಂತಂದರೆ ರತ್ನಗಳಾಗಿದ್ದರೆ ಎಂತಹ ಹೊಲಸಿನಲ್ಲಿ ಬಿದ್ದಿರೋದು ಹೊಳೆಯಲೇಬೇಕು. ನಾವೇನಾಗಿ ಬಿಟ್ಟಿದ್ದೇವೆ, ಮತ್ತೊಬ್ಬರಿಗೆ ಚುಚ್ಚುವಂತಹ ಗಾಜಿನ ಚೂರಾಗ್ತಾ ಇದ್ದೇವೆ ಬಿಟ್ಟರೆ ನಮ್ಮಲ್ಲಿರುವಂತಹ ರತ್ನತ್ವವನ್ನು, ನಾವು ಭಾರತೀಯರು ಎನ್ನುವಂತಹ ಅದ್ಭುತವಾದಂಥ ವಿಷಯವನ್ನು ಮರೆತು ಬಿಟ್ಟಿದ್ದೇವಲ್ಲ. ಯಾಕೆಂತಂದರೆ ಭಾರತ ಎನ್ನುವಂತಹ ಇಷ್ಟು ದೊಡ್ಡದಾದಂತಹ ರಾಷ್ಟ್ರ ಇಷ್ಟೇ ದೊಡ್ಡದಾಗಿರಲಿಲ್ಲ. ಇನ್ನು ಬಹಳ ದೀರ್ಘವಾದಂತಹ ವಿವರಣೆಗಳಿರುವಂಥದ್ದು ಪುರಾಣಗಳಲ್ಲಿ. ಅಥವಾ ವಿಷ್ಣು ಪುರಾಣವನ್ನು ಓದಿದರೂ ಸಾಕು, ಅದರಲ್ಲೂ ಕೂಡ ಭಾರತದ ಪೂರ್ವ ಇತಿಹಾಸ ಅಥವಾ ಅದರ ಉದ್ದಗಲಗಳ ಕುರಿತಾದಂಥ ವಿಚಾರಗಳಿದ್ದಾವೆ. ಇಂತಹ ಭಾರತದಲ್ಲಿ ನಾವು ಅಂದುಕೊಂಡ್ವಿ ನಾವು ಆಧುನಿಕರಲ್ಲ, ನಾವು ಬಹಳ ತಿಳಿದವರಲ್ಲ, ನಾವು ಓದಿದವರಲ್ಲ, ಗುರುಕುಲಗಳಲ್ಲಿ ಪಠ್ಯವನ್ನು ಓದಿದರೆ ನಾವು ಪೆದ್ದರಾಗಿ ಬಿಡುತ್ತೇವೆ. ನಾವು ಹಾಗಾಗಿ ಏನನ್ನು ಮಾಡಬೇಕು, ನಮಗೆ ಗೊತ್ತಿಲ್ಲದೆ ಇರಬಹುದಾದಂಥ, ನಮ್ಮ ರಾಷ್ಟ್ರದ ವಿಷಯಗಳಲ್ಲದೇ ಇರಬಹುದಾದಂಥ ವಿಚಿತ್ರವಾದಂಥ ಇನ್ನೊಂದು ಭಾಷೆಯನ್ನು ಓದಬೇಕು. ಹಾಗಾಗಿ ನಮ್ಮದೇ ಊರಿನ ಮಹನೀಯರುಗಳೆಲ್ಲ ಸೇರಿ ಮತ್ತೊಂದು ಥರದ ಭಾಷೆಯನ್ನು ಕಲಿಸಬಹುದಾದಂತಹ ಪಾಠಶಾಲೆಗಳನ್ನು ಅಥವಾ ಸ್ಕೂಲ್ಗಳನ್ನು ತೆರೆದು ಬಿಟ್ಟರು. ಆ ಸ್ಕೂಲುಗಳಲ್ಲಿ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂತಂದರೆ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳಬೇಕು ಅಂತಂದರೆ ಯಾವುದೋ ಪ್ರಾಣಿ ಅಂತಲ್ಲ, ಒಂದು ಆಕಳ ಕರು ಅಂತಂದರೆ ನೋಡಿದರೆ ಸಾಕಾಗ್ತದೆ, ಇದು ಆಕಳ ಕರು ಅಂತ. ಪರಿಚಯದ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಪರಿಚಯದ ಅವಶ್ಯಕತೆ ಉಂಟು. ಯಾರು ಅಂತ ಕೇಳಿದ್ರೆ ನಾನು ಮನುಷ್ಯ ಅಂತಂದರೆ ಇವನಿಗೆ ಸ್ವಲ್ಪ ಸರಿ ಇಲ್ಲ ಅಂತಂದು ಬಿಡ್ತಾರೆ. ಪರಿಚಯ ಹೇಳಬೇಕು, ಇಂಥವ್ರು ಪರಿಚಯ ಹೇಳಿದ್ರಲ್ಲ ನೀವು ಸ್ವಾಗತವನ್ನು ಕೋರುವಾಗ ನಮಗೆ, ಹೌದಲ್ಲ? ಹಾಗಾಗಿ ಪರಿಚಯ ಹೇಳಬೇಕು ಅಂದರೆ ಯಾರನ್ನು ಕೇಳಬೇಕು? ಆಚಾರ್ಯ ಶಂಕರರು ಚರ್ಪಟ ಮಂಜರಿಯಲ್ಲಿ ಒಂದು ಮಾತನ್ನು ಮಾಡಿದ್ರು. ಕಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋಮೇ ತಾತಃ ಅಂತ. ನಾನಾರು ಅಂತ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ಅವರ ಹಿಂದಿನವರು ಯಾರು, ಎಲ್ಲಿಯವರೆಗೆ ಹೋಗಿ ತಲುಪಿಬಿಡುತ್ತದೆ? ಋಷಿ ಮಹಾಮುನಿಗಳವರೆಗೆ, ಬ್ರಹ್ಮನವರೆಗೂ ಹೋಗಿ ತಲುಪಿಬಿಡುತ್ತದೆ. ಹಿಂದೆ ಇಷ್ಟೆಲ್ಲ ಇತ್ತಾ ಅಂತ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕಂದರೆ ಡಾರ್ವಿನ್ ವಿಕಾಸ ಸಿದ್ಧಾಂತವನ್ನು ಕನ್ನಡ ಶಾಲೆಯಲ್ಲಿ ಓದ್ಕೊಂಡು ಬಂದಿದ್ದೇವೆ ನಾವು. 15,000 ವರ್ಷಗಳಿಗಿಂತ ಹಿಂದೆ ಮನುಷ್ಯನೇ ಇರಲಿಲ್ಲ, ಅಂಗಗಳಿದ್ದವು. ಕೆಲವಷ್ಟು ಅಂಗಗಳನ್ನು ಉಪಯೋಗಿಸದೆ ಜಾರಿ ಬಿದ್ದುಬಿಟ್ಟು ಹಾಗಾಗಿ ಬಾಲ ಇಲ್ಲದೆ ಇರುವಂಥ ಮಂಗಗಳಾಗಿದ್ದಾವೆ. ಹಾಗಾಗುವುದಿದ್ದರೆ ಭಾರತದಲ್ಲಿ ಬಹಳಷ್ಟು ಮಂದಿಗೆ ತಲೆ ಒಳಗಡೆ ಖಾಲಿ ಇರಬೇಕಿತ್ತು. ಯಾಕಂದರೆ ಮೆದುಳನ್ನು ಉಪಯೋಗಿಸದೆ ಶತಮಾನಗಳು ಕಳೆದೋಗಿ ಬಿಟ್ಟಿದ್ದಾವೆ. ಉಪಯೋಗಿಸ್ತಾನೇ ಇಲ್ಲ. ಉಪಯೋಗಿಸದೇ ಇರುವಂಥ ವಸ್ತುಗಳೆಲ್ಲ ಕಳಚಿ ಬೀಳುತ್ತವೆ ಅಂತ ಹಿಂದಿನವರು ಹೇಳಿದಂತಹ ಅಥವಾ ನಮ್ಮ ಸಮಾಜ ಪುಸ್ತಕ ಹೇಳಿದಂತಹ ಡಾರ್ವಿನ್ ವಿಕಾಸ ಸಿದ್ಧಾಂತವನ್ನು ಒಪ್ಪಿಕೊಳ್ಳಬೇಕು ಅಂತ ಆಗಿದ್ದರೆ ಬಹಳ ಜನರಿಗೆ ತಲೆ ಇರಬಾರ್ದಿತ್ತಲ್ಲ, ಹೌದಲ್ಲ? ವಿಚಾರ ಮಾಡಿ ನೋಡಿ. ಅಂದ ಮೇಲೆ ಕೇವಲ ಇವರು ಹೇಳಿದಂತಹ ಡಾರ್ವಿನ್ ವಿಕಾಸ ಸಿದ್ಧಾಂತದಿಂದ ಮಂಗನಿಂದ ಮಾನವರಾದವರಲ್ಲ ನಾವು. ಮೇರಿ ಲೀಕ್ ಎನ್ನುವಂಥ ಒಬ್ಬ ಮಹಿಳೆ ವೆಸ್ಟ್ ಇಂಡೀಸಿನ ಕಾಡಿನಲ್ಲಿ ಸಂಶೋಧನೆ ಮಾಡುವಾಗ ಹೇಳಿದ್ಲು, ಹೀಗೊಂದು ಕಲ್ಪನೆ ಮಾಡಿಕೊಳ್ಳಿ, T20 ನಡೀತಾ ಇದೆಯಲ್ಲ, ಹೀಗೆಲ್ಲ ದೇಶಗಳ ಕುರಿತಾಗಿ ನಮಗೊಂದಷ್ಟು ಗೊತ್ತಾಗಿದೆಯಲ್ಲೋ, ಹೆಸರೆಂತೂ ಗೊತ್ತಾಗಿದೆ. ಸೌತ್ ಆಫ್ರಿಕಾಕ್ಕೆ ದಕ್ಷಿಣ ಆಫ್ರಿಕಾ ಅಂತ ಕರೆದುಕೊಳ್ಳುತ್ತೇವೆ.
ಹಾಗೆ ಅಲ್ವಾ? ದಕ್ಷಿಣ ಆಫ್ರಿಕಾ ಅಂತ. ವೆಸ್ಟ್ ಇಂಡೀಸಿಗೆ ಮಾತ್ರ ಕನ್ನಡದಲ್ಲಿ ಕರೀಲೇ ಇಲ್ಲಲ್ಲ ಇವತ್ತಿನವರೆಗೆ. ಕರಿಬೇಕಿತ್ತಲ್ಲ ವೆಸ್ಟ್ ಇಂಡೀಸನ್ನು, ಪಶ್ಚಿಮ ಭಾರತ ಅಂತ ಕರಿಬೇಕಿತ್ತು. ಇದು ಇಂಡಿಯಾ, ಅದು ವೆಸ್ಟ್ ಇಂಡೀಸು, ಪಶ್ಚಿಮ ಭಾರತ. ಯಾಕೆ ಇದನ್ನು ಹೇಳಬೇಕು? ಜಿಯಾಲಜಿ ಡಿಪಾರ್ಟ್ಮೆಂಟಿನವರು ನಡೆಸಿದಂತಹ ಭೂಗರ್ಭದ ಸಂಶೋಧನೆಗಳು ಹೇಳಬಹುದಾದದ್ದು, ಭಾರತದ ಜೊತೆಗೆ ಕೂಡಿಕೊಂಡಿರಬಹುದಾದಂತಹ ಒಂದು ಭಾಗ ಅದು ಕ್ರಮೇಣ ದೂರಾಗಿ 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 ಈಗ ದೂರದ ವೆಸ್ಟ್ ಇಂಡೀಸ್ ಆಗಿ ಕುಳಿತುಕೊಂಡಿದೆ. ಅಲ್ಲಿಯ ಕಾಡಿನಲ್ಲಿ ನಡೆಸಿದಂತಹ ಸಂಶೋಧನೆಗಳ ಫಲ ಎನ್ನುವುದು ಏನಿದೆ ಅಂತಂದರೆ, ಕುಟುಂಬ ಸಂಸ್ಕೃತಿ ಎನ್ನುವುದಿತ್ತು. ಹೆಚ್ಚು ಕಡಿಮೆ 37 ಲಕ್ಷ ವರ್ಷಗಳಿಗಿಂತ ಹಿಂದೆಯೇ ಕುಟುಂಬ ಸಂಸ್ಕೃತಿಯನ್ನು ಹೊಂದಿದಂತಹ ವಿಶಿಷ್ಟವಾದಂತಹ ನಾಡು ಈ ನಮ್ಮ ಭಾರತ. ಕುಟುಂಬ ಎನ್ನುವುದು ಇರುವುದರಿಂದ ಅಪ್ಪ ಯಾರು, ಅಮ್ಮ ಯಾರು, ಅಣ್ಣನೋ ತಂಗಿಯೋ, ಅಕ್ಕನೋ, ಬಾವನೋ, ಮೈದುನನೋ, ಈ ಥರದೆಲ್ಲ ಭಾವನೆಗಳಿಗೊಂದು ಅವಕಾಶ ಇದೆ. ಈಗ ನಾವು ಕಲಿತಾ ಇದ್ದೇವೆ, ಜಗತ್ತಿನಲ್ಲಿ ಇರುವಂತಹ ಕೂದಲು ಹಣ್ಣಾಗದೆ ಇರುವವರೆಲ್ಲರೂ ಅಂಕಲ್ಗಳಾಗಿ ಬಿಟ್ಟಿದ್ದಾರೆ, ಅಕ್ಕನೋ ತಂಗಿಯೋ ಎಲ್ಲರೂ ಆಂಟಿಗಳಾಗಿ ಬಿಟ್ಟಿದ್ದಾರೆ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ನಮ್ಮ ತಾಯಿ, ನಮ್ಮ ಹೊಲಸನ್ನು ಬಡಿದು ನಮ್ಮನ್ನು ಎತ್ತರಕ್ಕೇರಿಸಿದಂತಹ ತಾಯಿ ಮಮ್ಮಿ ಆಗಿ ಬಿಟ್ಟಿದ್ದಾಳೆ. ಏನು ತಪ್ಪು ಮಮ್ಮಿ ಆದರೆ? ಏನೂ ತಪ್ಪಿಲ್ಲ. ಆಂಗ್ಲ ಭಾಷೆಗಿಂತ ಹಿಂದಿರುವಂಥದ್ದು ಲ್ಯಾಟಿನು, ಲ್ಯಾಟಿನ್ಗಿಂತ ಹಿಂದಿರುವಂಥದ್ದು ಗ್ರೀಕು. ಆ ಗ್ರೀಕಿನ ಶಬ್ದ ಅದು ಮಮ್ಮಿ ಎನ್ನುವಂಥದ್ದು ಅರ್ಥ ಇಷ್ಟೇ, ಒಣಗಿಸಿಟ್ಟಿರುವ ಹೆಣ ಅಂತ. ನಮ್ಮನ್ನು ಹೆತ್ತು ಸಲಹಿದಂಥ ತಾಯಿಯನ್ನು ನಾವು ಕರಿತಾ ಇದ್ದೇವೆ. ನಮ್ಮಲ್ಲಿ ಬಹಳ ಜನರು, ಒಂದಲ್ಲ, ನಾನೊಬ್ಬ ಪುರೋಹಿತ, ದಿನವೂ ಮತ್ತೊಬ್ಬರ ಮನೆ ಹೋಗಿ ಊಟ ಮಾಡ್ತೇನೆ ನಾನು. ಅಲ್ಲೆಲ್ಲ ಹೋದಾಗಲೆಲ್ಲ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಭಟ್ರೆ ಎಮ್ಮನೆ ಮೊಮ್ಮಗ ಅವನೆಂತ ಮಾಡ್ತಾ ಇದ್ದ, ಎಮ್ಮನೆ ಕೂಸನ್ನ ಮಮ್ಮಿಯಳು ಕರಿತಾ ಇದ್ದ. ನನಗೆ ಅಯ್ಯೋ ಅನ್ನಿಸ್ತದೆ. ಯಾಕೆಂತಂದರೆ ಮೈ ಡಿಯರ್ ಮಮ್ಮಿ ಅಂತಂದರೆ ಏನಾಗಿ ಬಿಡ್ತದೆ, ನನ್ನ ಪ್ರೀತಿಯ ಒಣಗಿಸಿಟ್ಟಿರುವ ಹೆಣವೇ, ನಮಗೆ ಜೀವನ ಕೊಟ್ಟವಳವಳು. ಹೌದಲ್ಲ? ತಾಯಿ ಇಲ್ಲದಿದ್ದರೆ ಬದುಕುವ ಅವಕಾಶ ಇರಲಿಲ್ಲ ನಮಗೆ. ಆಗಲೇ ಶ್ರೀನಿವಾಸ ಭಾಗವತರು ಹೇಳಿದರು, ಜನನಿ ಜನ್ಮಭೂಮಿ ಚತುರ್ಗಾದಪಿ ಗರಿಯಸಿ ಅಂತ ರಾಮಾಯಣದಲ್ಲಿ ಬಂದಿದೆ. ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಅಂತ. ಹೌದಲ್ವಾ? ಶ್ರೀರಾಮಚಂದ್ರ ವರ್ಣನೆ ಮಾಡಿದ್ದಾನೆ ಜನನಿ ಜನ್ಮಭೂಮಿ. ಆದಷ್ಟು ಬೇಗ ನಮಗೆ ಈ ಊರನ್ನು ಬಿಡಬೇಕು, ಈ ರಾಜ್ಯವನ್ನು ಬಿಡಬೇಕು, ರಾಷ್ಟ್ರವನ್ನು ಬಿಡಬೇಕು, ಪರದೇಶಿಗಳಾಗಬೇಕು ಅನ್ನೋದೇ ನಮ್ಮ ದೊಡ್ಡ ಧ್ಯೇಯೋದ್ದೇಶ. ಹಾಗಾಗಿ ಮನೆ ಮನೆ ಬಾಗಿಲುಗಳಿಗೆ ವಾಹನಗಳನ್ನು ಕರೆದು ಕರೆದು ದುಡ್ಡನ್ನು ತೆತ್ತು ಸಾಲಾದರೂ ಬೇಸರ ಇಲ್ಲ. ಏನಾಗಬೇಕು? ನಮ್ಮ ಮನೆಯ ಅಮ್ಮ ಮಮ್ಮಿ ಆಗಬೇಕು. ಅದಕ್ಕಾಗಿ ಹೊರಟಿದ್ದೇವೆ. ಬೇರೆ ಕೆಲಸವೇ ಇಲ್ಲ ನಮ್ಮದು, ಮಮ್ಮಿ ಮಾಡೋದೇ ಕೆಲಸ. ಹೌದಲ್ಲ? ಒಣಗಿಸಿಟ್ಟಿರೋದು ಅಷ್ಟೇ. ಅಂದ ಮೇಲೆ ಇಂತಹ ಭಾರತದಲ್ಲಿ ಜನಿಸಿದಂತಹ ನಾವು ಏನನ್ನು ಮರೆತಿದ್ದೇವೆ? ನೋಡುವುದನ್ನು ಮರೆತಿದ್ದೇವೆ, ಕೇಳುವುದನ್ನು ಮರೆತಿದ್ದೇವೆ, ನಾವಾರು ಎನ್ನುವುದನ್ನು ತಿಳಿದುಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ಹಿಂದಿನವರು ಹೇಳಿದ್ರು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹೀಗೊಂದು ವಾಕ್ಯವನ್ನು ಹೇಳಿದ್ರು. ಎಲ್ಲರೂ ಆರಾಮಾಗಿರೋಣ, ಎಲ್ಲರೂ ನೆಮ್ಮದಿಯಿಂದಿರೋಣ, ಎಲ್ಲರೂ ಚೆನ್ನಾಗಿರೋಣ, ಯಾರಿಗೂ ರೋಗ ಬರೋದೇ ಬೇಡ. ಹಾಗಾದ್ರೆ ನಾವು ಹೇಗಿರಬೇಕು? ಈ ಕಾರ್ಯಕ್ರಮದ ಆರಂಭದಲ್ಲಿ ವೇದಘೋಷ ಅಂತ ಆರಂಭ ಮಾಡಿದರು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಹ ಅಂತ ಆರಂಭವಾಗ್ತದೆ ವೇದಘೋಷದ ಶಾಂತಿ ಮಂತ್ರಗಳೆಲ್ಲವೂ ಕೂಡ. ಕಿವಿಯಿಂದ ಒಳ್ಳೆಯದನ್ನೇ ಕೇಳೋಣ. ಒಳ್ಳೆಯದನ್ನೇ ಕೇಳೋಣ ಅಂದರೆ ಏನು ಮಾಡಿಬಿಡೋಣ? 1-2 ಕಿವಿಗೆ ಹಾಕ್ಕೊಂಡು ಮೊಬೈಲಲ್ಲಿ ಹಚ್ಕೊಂಡ್ರು ಒಳ್ಳೆಯದೇ ಕೇಳ್ತಾ ಇರ್ತದೆ, ಒಂದು ಕ್ಷಣವೂ ಬಿಡುಗಡೆಯೇ ಇಲ್ಲ. ಭದ್ರಂ ಕರ್ಣೇಭಿಃ ಶೃಣುಯಾಮ, ಕಿವಿಯಿಂದ ಒಳ್ಳೆಯದನ್ನೇ ಕೇಳ್ತಾ ಇದ್ದೇವೆ. ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು ಅಂದರೆ ಏನು ಮಾಡಬೇಕು? ಮನೆಯಲ್ಲೊಂದು ಹೋಮ್ ಥಿಯೇಟ್ರ್ ಇಟ್ಕೊಳ್ಬೇಕು. ಕಣ್ಣಿನಿಂದ ಒಳ್ಳೆಯದೇ ಕಾಣ್ತಾ ಇರ್ತದೆ. ಒಂದು ಬಾರಿ ಕಲ್ಪನೆ ಮಾಡಿ ನೋಡಿ, ನಮ್ಮ ಮನೆಯ ಮಕ್ಕಳು ಈಗ ಆಡ್ತಾ ಇರುವಂತೆ ಚೆನ್ನಾಗಿ ಆಡಬೇಕು ಅಂತಾದರೆ, ನಾವಿರುವಷ್ಟು ಕಾಲ ಅಥವಾ ನಮ್ಮಂತೆ ಇಷ್ಟು ನೆಮ್ಮದಿಯಿಂದ ಆರಾಮಾಗಿ ಸ್ವತಂತ್ರವಾಗಿ ಬದುಕಬಹುದಾದಂಥ ಅವಕಾಶ ಕಲ್ಪಿಸಿಕೊಟ್ಟಿರುವಂಥ ಏಕೈಕ ರಾಷ್ಟ್ರ ಭಾರತ. ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಅವಕಾಶಗಳಿಲ್ಲ, ಇನ್ನೆಲ್ಲೂ ಕೂಡ ಇಷ್ಟೆಲ್ಲ ಸ್ವಾತಂತ್ರ್ಯಗಳಿಲ್ಲ, ಇನ್ನೆಲ್ಲೂ ಕೂಡ ನಮ್ಮ ಮನೆಯ ಹಿರಿಯರನ್ನೇ ನಾವೇ ಹೀಗಳೆಯಬಹುದಾದಂತಹ ಅದ್ಭುತವಾದಂತಹ ಸ್ವಾತಂತ್ರ್ಯ ಇನ್ನಾವ ರಾಷ್ಟ್ರದಲ್ಲೂ ಇಲ್ಲವೇ ಇಲ್ಲ. ನೋಡಿ, ವಿಚಾರ ಮಾಡಿ ನೋಡಿ, ನಮ್ಮ ಮನೆಯದನ್ನೇ ನಾವೇ ಹೀಗಳಿತಾ ಇದ್ದೇವೆ, ಇನ್ನಾರು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ. ಹಾಗಾಗಿ ಒಂದೇ ಮಾತನ್ನು ಹೇಳಿದ್ರು ಗುಂಡಪ್ಪನವರು, ತಿದ್ದಿಕೊಳ್ಳೋ ನಿನ್ನ ನಿಮ್ಮ ಜಗವ ತಿದ್ದುವುದಿರಲಿ, ಬೇರೆಯವ್ರನ್ನ ತಿದ್ದುವ ಅವಶ್ಯಕತೆ ಇಲ್ಲ. ಒಂದು ಬಾರಿ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಮಹನೀಯರೇ, ಒಂದು ಬಾರಿ ವಿಚಾರ ಮಾಡಿ ನೋಡಿ, ನಮ್ಮ ಮನೆಯಲ್ಲಿ ನಾವು ಹೀಗಿರಬೇಕು, ನಮ್ಮ ಹಿರಿಯರ ಜೊತೆಗೆ ನಾವು ಹೀಗೆ ನಡೆದುಕೊಳ್ಳಬೇಕು, ನಮ್ಮ ಪರಂಪರೆನ ನಾವು ಹೀಗೆ ಆಚರಣೆ ಮಾಡಬೇಕು, ನಮ್ಮ ಜೀವನ ಹೀಗಿರಬೇಕು, ಆರಾಮಾಗಿರಬೇಕು ಎನ್ನುವಂಥದ್ದನ್ನು ಕಲಿಸಿಕೊಡಬಹುದಾದಂಥ ಯಾವ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಜಗತ್ತಿನಲ್ಲಿಯೇ ಇಲ್ಲ. ಅದೆಲ್ಲ ಇರೋದು ಕೇವಲ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ. ಇವನು ಅಪ್ಪ, ಇವನಿಗೊಂದು ಗೌರವ ಕೊಡು, ತೀರ್ಥರೂಪ ಇವನು. ಹೌದಲ್ಲ? ಇವಳು ತಾಯಿ, ಇವು ಜಗನ್ಮಾತೆಯ ಸ್ವರೂಪ, ಇವಳಿಗೊಂದು ನಮಸ್ಕಾರ ಮಾಡು. ಇದಿರಬಹುದಾದಂಥ ಏಕೈಕ ಸಂಸ್ಕೃತ ಭಾರತ. ಅನ್ನೆಲ್ಲೂ ಮತ್ತೆಂತ ಇಲ್ಲ. ಯಾಕಂತಂದರೆ ಇವತ್ತು ಅಮ್ಮನಾಗಿದ್ದವಳು ನಾಳೆ ಮತ್ತೊಬ್ಬರ ಹೆಂಡತಿಯಾಗಿ ಬಿಡ್ತಾಳೆ. ಅಂತಹ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೇವೆ. 2 ಗಾಳಿಪಟಗಳು ಹಾರಾಡುವಾಗ ವಿಚಾರ ಮಾಡಿದ್ವಂತೆ, ಎಷ್ಟೆತ್ತರಕ್ಕೆ ಹಾರ್ತಾ ಇದ್ದೇವೆ, ಇಷ್ಟೆಲ್ಲ ದೊಡ್ಡದಾದಂತಹ ಬಾನಂಗಳ. ಆದರೆ ಏನಾಗಿ ಬಿಟ್ಟಿದೆ, ನಮ್ಮ ಹಾರಾಟಕ್ಕೆ ಒಂದು ತೊಂದರೆ ಆಗ್ತಾ ಉಂಟು. ತನ್ನ ಹಿಂದುಗಡೆಯಲ್ಲಿ ಒಂದು ದಾರ ಉಂಟು. ಭಾಳ ಗಾಳಿ ಬಂದಾಗ ಎಳೆದು ಬಗಲಲ್ಲಿ ಇಟ್ಕೊಂಡು ಹೋಗಿ ಬಿಡ್ತಾನೆ ಆ ಪುಣ್ಯಾತ್ಮ. ಗಾಳಿಪಟ ಹಾಳಾಗಿಬಿಡ್ತದೆ ಅಂತ. ಗಾಳಿಪಟಕ್ಕೆ ಬಹಳ ದುಃಖ. ಬಹಳ ಹಾರಾಡ್ಬೋದಿತ್ತಲ್ಲ, ಎಷ್ಟು ಅನುಕೂಲ, ಹಾಳಾಗಿ ಬಿಡ್ತಲ್ಲ.
ಒಂದು ದಿವಸ ಹೇಗೋ ಒಂದು ದಾರ ಕತ್ತರಿಸಿ ಹೋಯಿತು. ಕತ್ತರಿಸಿ ಹೋಗಿದಂಥ ಗಾಳಿಪಟ ಬಹಳ ಸ್ವೇಚ್ಛೆಯಾಗಿ ಹಾರಾಡಿಬಿಡ್ತು ಎಷ್ಟೆಲ್ಲ ಎತ್ತರಕ್ಕೆ. ಆ ಗಾಳಿಪಟವನ್ನು ನೋಡಿದ ಇನ್ನೊಂದು ಗಾಳಿಪಟದ ಯಜಮಾನ ತೆಗೆದು ಬಾಗಿಲಲ್ಲಿ ಇಟ್ಕೊಂಡು ಮನೆ ಬಂದುಬಿಟ್ಟ, ಸಾಕು ನಮ್ಮ ಗಾಳಿಪಟ ನಮ್ಮಲ್ಲೇ ಇರಲಿ ಅಂತ. ನಮ್ಮ ಗಾಳಿಪಟ ನಮ್ಮಲ್ಲೇ ಇರಲಿ. ಈ ಗಾಳಿಪಟಕ್ಕೆ ಭಾಳ ದುಃಖ, ಯಾಕೆಂತಂದರೆ ಹಾರಾಡಲಿಕ್ಕೆ ಅವಕಾಶ ಕೊಡಲಿಲ್ಲಲ್ಲ. ಮರುದಿವಸ ಮತ್ತೆ ಹಾರಾಡ್ಲಿಕ್ಕೆ ಹೋದರು. ಹೀಗೆ ದೊಡ್ಡದಾದಂಥ ಬಯಲು, ರಾಗಿ ಬಯಲಿನಂಥ ಬಯಲು. ಹಾಗಾಗಿ ಹೋದಾಗ ಮೊದಲು ಗಾಳಿಪಟ ಮೇಲೋಗಿ ನೋಡ್ತು. ನಿನ್ನೆ ಹೋದ ದೋಸ್ತ ಯಾವ ಕಡೆ ಹೋದ? ಭಾಳ ಆರಾಮಾಗಿದ್ದ, ನನ್ನಾಗಿರಲಿಲ್ಲ. ಆ ದೋಸ್ತ ಆ ಎದುರುಗಡೆ ಕಾಣುವಂತಹ ಎಲೆ ಉದುರಿದ ಮರದ ಕೊಂಬೆಗಳ ನಡುವೆಯಲ್ಲಿ ಸಿಕ್ಕಿ ಹರಿದು ಛಿದ್ರವಾಗಿ ಬಿಟ್ಟಿದ್ದ. ಮತ್ತು ಆ ಗಾಳಿಪಟವನ್ನು ಅದರ ಯಜಮಾನ ತೆಕ್ಕೊಳ್ಳಿಕ್ಕೆ ಹೋಗಲೇ ಇಲ್ಲ. ಬೇರೆ ಗಾಳಿಪಟ ಸಿಗ್ತದ ಅಂತ ನೋಡ್ದ. ನಮ್ಮ ಭಾರತೀಯ ಪರಂಪರೆಯ ಎಲ್ಲ ನಿಯಮಗಳು ಇಷ್ಟೇ, ಗಾಳಿಪಟದ ಹಿಂದಿರುವ ದಾರದಂತೆ. ನಮಗೆ ಹಾರಾಡ್ಲಿಕ್ಕೆ ಬಿಡಲಿಲ್ಲ ಅಂತಲ್ಲ, ಬೇಕಾದಷ್ಟು ಹಾರಾಡ್ತಾ ಇದ್ದೇವೆ ನಾವು. ಸ್ವೇಚ್ಛೆಯಿಂದ ಹಾರಾಡೋದು ಬೇಡ, ಜೀವನ ಭಗ್ನವಾಗಿ ಬಿಡುತ್ತದೆ ಅಂತ. ನನ್ನ ತಲೆ ಮೇಲೆ ಕೂದಲು ಇಷ್ಟು ಕಡಿಮೆಯಾಗಿ ನನಗಿಷ್ಟು ವಯಸ್ಸಾಗಿ ಇವತ್ತು ಬೆಳಗ್ಗೆ ಹೊರಡುವಾಗಲೂ ನನ್ನ ಅಪ್ಪ ಹೇಳಿದ, ಭಾಳ ಹೊತ್ತಾಗಿ ಬಿಡ್ತು, ಗಾಡಿ ಸ್ವಲ್ಪ ಹದಾಕ್ ಹೋಗಲಿ ಅಂತ. ನಾವು ಅಂದ್ಕೊಂಡ್ವಿ ನಮ್ಮ ಅಪ್ಪನಿಗೆ ನನಗೇನು ಗಾಡಿ ಹೊಡ್ಲಿಕ್ಕೆ ಬರೋದಿಲ್ವ, ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ಹೇಗೆ ಬೇಕೋ ಹಾಗೆ ಹೊಡಿಬೋದು. ಹೀಗೂ ಒಂದು ಭಾವನೆ ಬರ್ತದೆ ಮಕ್ಕಳಿಗೆಲ್ಲ, ಬರೋದಿಲ್ವ? ಬರ್ತದೆ. ಏನು ಹಿಂಬದೇ ಕುತ್ಕೊಂಡು ಇವನು ಕಾಮೆಂಟ್ರಿ ಹೇಳ್ತಾನೆ ಕರ್ಕರೆ, ಹಾಗೆ ಅನಿಸೋದಿಲ್ಲ, ಕರ್ಕರೆ ಅದು. ಅದರ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ನಮ್ಮ ಮನೆಯ ಹಿರಿಯರು ವಿಚಾರ ಮಾಡಿದರು, ನಮ್ಮ ಮನೆಯ ಮಗು ಎಲ್ಲೋ ಹೋಗಿ ಬಿಡ್ತದೆ, ನಮ್ಮ ಮನೆಯ ಮಗು ಎಲ್ಲೋ ಕಣ್ಗಾಲಾಗಿ ಬಿಡ್ತದೆ. ಯಾಕೆಂತಂದ್ರೆ ಮಗುವೊಂದು ಅಂಬೆಗಾಲಿಡುವಂಥ ಸಂದರ್ಭದಲ್ಲಿ ಮನೆಯ ಹಿರಿಯರು ಎರಡು ತರಹದ ಅನುಭವವನ್ನು ಪಟ್ಟರು. ಒಂದು ಸಂತೋಷ, ಇನ್ನೊಂದು ಬೇಸರ. ಯಾಕೆ ಬೇಸರ ಅಂತಂದರೆ, ಹೆಜ್ಜೆ ಇಡಬಹುದಾದಂಥ ಮಗು ಜಾರಿ ಬಿದ್ದು ಪೆಟ್ಟಾಗಲಿಕ್ಕೆ ಒಂದು ಅವಕಾಶ ಇದೆ, ಜಾರಿ ಬಿಟ್ಟೀತು ಎನ್ನುವಂತಹ ಆತಂಕ ಒಂದು ಕಡೆ. ಆದರೆ ಅಂತೂ ನಮ್ಮ ಮನೆಯ ಮಗು ಹೆಜ್ಜೆ ಇಟ್ಟು ನಡೆದಾಡಲಿಕ್ಕೆ ಪ್ರಾರಂಭ ಮಾಡ್ತಲ್ಲ ಎನ್ನುವಂಥ ಸಂತೋಷ ಒಂದು ಕಡೆ. ಹಾಗಾಗಿ ನಮ್ಮ ಹಿರಿಯರು ನಮ್ಮನ್ನು ಕುರಿತು ಇದು ಬೆಳಗ್ಗೆ ಬೇಗ ಏಳು, ಹೀಗೆ ಮಾಡು, ಹಾಗೆ ಮಾಡು, ದೇವಾಲಯಕ್ಕೆ ಹೋಗಿ ಬರೋಣ ಇತ್ಯಾದಿಗಳೆಲ್ಲ ಇದ್ದಾವಲ್ಲ, ಈ ಎಲ್ಲವೂ ಕೂಡ ನಡೆದಾಡಬಹುದಾದಂಥ, ನಾವು ಎಲ್ಲಾದರೂ ಜಾರಿದರೆ ಪುನಃ ಎದ್ದುಕೊಳ್ಳಿಕ್ಕೆ ಸಾಮರ್ಥ್ಯವೇ ಇಲ್ಲದಂತಹ ರೀತಿಯಲ್ಲಿ ಜಾರಿ ಬಿಡ್ತೇವೆ ನಾವು. ಹಾಗಾಗಿ ಅಂತಹ ಜಾರುವಿಕೆ ಆಗದೇ ಇರಲಿ ಎನ್ನುವಂತಹ ಕಾರಣಕ್ಕಾಗಿ ಭಾರತದಂತಹ ಅದ್ಭುತವಾದಂತಹ ರಾಷ್ಟ್ರದಲ್ಲಿ ನಮ್ಮ ಜನ್ಮವನ್ನು ಕೊಟ್ಟಿರುವಂಥದ್ದು. ಇಂತಹ ಜನ್ಮವನ್ನು ಪಡೆದಂತಹ ನಾವು ನಿಜವಾದಂತಹ ರೀತಿಯಲ್ಲಿ ಭಾರತೀಯರ ಆಗಬೇಕು ಅಂತ ಆದರೆ ಏನು ಮಾಡಬಹುದು? ಯಾಕೆಂತಂದರೆ 15 ನಿಮಿಷ ನಿದ್ದಾರೆ, 15 ನಿಮಿಷ ಕಳೆದೋಗಿಬಿಡ್ತು. 16ನೇ ನಿಮಿಷದಲ್ಲಿದ್ದೇನೆ ನಾನು, ಹೌದಲ್ಲ? 16ನೇ ನಿಮಿಷದಲ್ಲಿದ್ದೇನೆ ಅಂದಮೇಲೆ ಏನು ಮಾಡಬೇಕು? ಏನು ಮಾಡೋದು ಬೇಡ್ರಿ, ಪಕ್ಕದ ಮನೆಯನ್ನು ಉದ್ಧಾರ ಮಾಡೋದು ಬೇಡವೇ ಬೇಡ. ಆಗಲೇ ಒಂದು ಬಾರಿ ಹೇಳ್ದಲ್ಲ, ತಿದ್ದಿಕೊಳ್ಳೋ ನಿನ್ನ ನೀವು, ನಮ್ಮನ್ನು ನಾವು ತಿದ್ದಿಕೊಳ್ಳೋಣ. ನನ್ನ ಆಚಾರ ಹೀಗಿದ್ದರೆ ಬಳಿತು, ಪಕ್ಕದ ಮನೆಯನ್ನು ನಗಾಡಿದ್ರೆ ನಗಾಡಲಿ, ಏನೂ ಬೇಸರ ಇಲ್ಲ. ಹಸಿದವನಿಗೆ ತುತ್ತು ಅನ್ನ ಇಡೋದು ನಮ್ಮ ಮನೆಯವರ ತಾಗೆ ಪಕ್ಕದ ಮನೆಯವರಲ್ಲ. ನಾವು ಹೇಗೆ ಬದುಕಬೇಕು ಅಂತ ಕಲಿಸಿಕೊಡುವವರು ನಮ್ಮ ಮನೆಯವರೇ ಹೊರತಾಗಿ ಪಕ್ಕದ ಮನೆಯವರಲ್ಲ. ಯಾರಿಗೂ ಪಕ್ಕದ ಮನೆಯವನ ಜಮೀನು, ಆಸ್ತಿ, ವಸ್ತು, ವಜ್ರ ವೈಡೂರ್ಯಗಳನ್ನು ಯಾರೂ ಕೊಡಲೇ ಇಲ್ಲ, ನಮ್ಮ ಮನೆಯವರಿಗೇ ಕೊಟ್ಟಿದ್ದಾರೆ. ಅಂತಂದ ಮೇಲೆ ಈ ಭಾರತದಲ್ಲಿ ಜನ್ಮಿಸಿದಂತಹ ನಾವು ನಮ್ಮ ಮನೆಯ ಪ್ರತಿಯೊಂದು ವಸ್ತುವನ್ನು ಮತ್ತೊಬ್ಬರಿಗೆ ಕೊಡದೇ ಇರುವುದರ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಕಾಪಾಡಿಕೊಳ್ಳಬೇಕು ಅಂತಾದರೆ ನಾವು ಭಾರತೀಯ ಪರಂಪರೆಯನ್ನು ಆಚರಿಸತಕ್ಕದ್ದು ಪ್ರತಿ ದಿವಸವೂ ಕೂಡ, ಪ್ರತಿ ದಿವಸವೂ ಪ್ರತಿ ಕ್ಷಣವೂ ಕೂಡ. ಹೀಗಿದ್ದರೆ ಏನು? ನನಗೆ ಭಾಳ ಮಂದಿ ಕೇಳಿದವರಿದ್ದಾರೆ, ಏನ್ರಿ ಭಟ್ರೆ ನೀವು ಭಾಳ ಪಂಚೆ ಉಟ್ಕೊಂಡು ಓಡಾಡ್ತೀರಿ, ಶೋನಾ ಅಂತ. ಹೀಗೊಂದು ಪ್ಯಾಂಟ್ ಹಾಕ್ಕೊಂಡಿದ್ದೇವಲ್ಲ, ಹೌದಲ್ಲ? ಈ ಪಂಚೆಗೆ ಹೇಳಿದ್ರು ಹುಟ್ಟರೆ ವಿವರಣೆ ಬೇಕಾ ಬೇಡ? ಹುಟ್ಟರೆ ಪಂಚೆಯ ಆದೆ, ಹಾಸಿದರೆ ಹಾಸಿಗೆ ಆದೆ, ಹೊದೆದರೆ ಹೊದಕಲ್ಲೂ ಆದೆ, ಹರಿದರೆ ಟವೆಲ್ ಆದೆ, ಇನ್ನೂ ಹರಿದರೆ ನೆಲವರಿಸುವ ಬಟ್ಟೆಯೂ ಆದೆ. ನೀನಾರಿಗಾದೆಯೋ ಎಲೆ ಅಂಡೆ ಪ್ಯಾಂಟೆ ಅಂತ ಹೇಳ್ಬೋದಾ? ಕನಿಷ್ಠ ಪಕ್ಷ ಬಟ್ಟೆ ಎನ್ನುವುದನ್ನು ನೆಲವರ್ಸ್ಲಿಕ್ಕೂ ಬರೋದಿಲ್ಲಲ್ಲ, ಬರ್ತದ? ಯಾಕೆ ಹೇಳಿದೆ? ಯಾರನ್ನೋ ಪ್ಯಾಂಟ್ ಹಾಕುವವರನ್ನು ದೂಷಿಸಲಿಕ್ಕೆ ಅಲ್ಲ ಮಹನೀಯರೇ. ನಮ್ಮ ಭಾರತೀಯ ಪರಂಪರೆ ಒಂದೊಂದು ಆಚಾರಗಳಿದ್ದಾವಲ್ಲ, ಈ ಒಂದು ಪಂಚೆಯನ್ನು ಸೀರೆಯನ್ನು ಉಡುವಾಗ ಸೊಂಟಕ್ಕೆ ಬಿಗಿದು ಕಟ್ತೇವಲ್ಲ, ಇದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಅತಿ ಒಳ್ಳೆಯದು. ಇನ್ನೇನು ಜಾರಿ ಬೀಳ್ತದೆ ಎನ್ನುವ ಪರಿಸ್ಥಿತಿಯಲ್ಲಿರುವ ಪ್ಯಾಂಟ್ಗಳ ಕತೆ ಭಾಳ ಡೇಂಜರ್ ಉಂಟು. ಆಗಲೇ ಹೇಳಿದ್ರು, 20 ವರ್ಷಗಳ ಕಾಲ ಪಾಠ ಮಾಡಿದವನು ನಾನು. ಅಂಥ ಮಕ್ಕಳನ್ನು ನೋಡಿ ನನ್ನ ನೋಡ್ಕೊಳ್ಳಿ ಹೀಗೆ ಮೇಲ್ಗಡೆ ಎಳ್ಕೊಳ್ತಿದ್ರು. ನಾನು ಹೋದ್ಕೊಳ್ಳೆ ಮತ್ತು ವಾಪಸ್ ಇನ್ನೇನು ಜಾರಿ ಬಿದ್ದು ಬಿಡಬೇಕು. ಅವರನ್ನು ಓಟಕ್ಕೆ ನಿಲ್ಲಿಸಲಿಕ್ಕೇ ಇಲ್ಲ, ಓಟಿದ್ರು ನೋಡಲಿಕ್ಕೆ ಆಗೋದಿಲ್ಲ, ಹಾಗಾಗ್ತದೆ ಪರಿಸ್ಥಿತಿ. ದಯಮಾಡಿ ಭಾರತೀಯ ಆಚಾರ ವಿಚಾರಗಳನ್ನು ಒಂದು ಬಾರಿ ಆಚರಿಸಿ ನೋಡಿ. ಒಂದು ಬಾರಿ ಅರ್ಥ ಆಗಬೇಕು ಅಂದ್ರೆ ಎಷ್ಟು ದಿವಸ ಆಚರಿಸಬೇಕು? ಒಂದು 6 ತಿಂಗಳು. ಇವತ್ತು ನೆಟ್ಟಿರುವ ತೆಂಗಿನ ಸಸ್ಯ ನಾಳೆ ಬೆಳಗ್ಗೆ ಎಳ್ನೀರು ಕೊಡುವುದಿಲ್ಲ, ಅದು ಕೊಡ್ತದ? ಕಾಲ ಬೇಕು, ಸಮಯ ಬೇಕು ಅದು ಬೆಳೀಲಿಕ್ಕೆ. ಆ ಬೆಳೆಯುವವರೆಗಿನ ಸಮಯವನ್ನು ನಾವು ಕಾಯಬೇಕು, ಅದಿಲ್ಲದಾದ್ರೆ ಆಗೋದಿಲ್ಲ. ಈಗಷ್ಟೇ ಕುಕ್ಕರ್ನಲ್ಲಿ ಅಕ್ಕಿ ಇಟ್ಟಿದ್ದೇನೆ, ತಾಯಿ ಅಂದರೆ ಕುಕ್ಕರ್ ಇಟ್ಟಿದ್ದೇನೆ, ಊಟಕ್ಕೆ ಬಂದು ಕೂತ್ಕೊಳ್ಳಿ ಅಂತಂದರೆ ಸೀಟಿನೇ ಹೊಡೆಯೋದಿಲ್ಲ. ಅದು ಸೀಟಿ ಹೊಡೆದ್ರೆ ಸೀಟಿ ತೆಗಿಲಿಕ್ಕೂ ಬರೋದಿಲ್ಲ. ಏನಾಗ್ತದೆ? ಬಿಸಿ ಅಕ್ಕಿ ಆಗ್ತದೆ, ಅನ್ನ ಆಗೋದಿಲ್ಲ.
ಅನ್ನ ಆಗುವವರೆಗೆ ಕಾಯಬೇಕು ನಾವು. ಹೌದಲ್ಲ? ನಮ್ಮ ಹಿಂದಿನವರು ಹೇಳಿದ ಯಾವ ವಿಷಯಗಳು ಸುಳ್ಳಾಗಲಿಲ್ಲ. ನಮ್ಮ ಹಿಂದಿನವರು ಆಚರಿಸುವಂತಹ ಯಾವ ವಿಚಾರಗಳು ಕೂಡ ಅದು ಅಸಂಬದ್ಧವಾದದ್ದಾಗಲೇ ಇಲ್ಲ ಅಂತಂದ ಮೇಲೆ ಒಂದು ಕ್ಷಣ ನಮ್ಮ ಹಿಂದಿನ ಪರಂಪರೆಯನ್ನು ಆಚರಿಸಿ ನೋಡೋಣ. ಒಂದು 6 ತಿಂಗಳು ಆಚರಿಸಿ ನೋಡೋಣ. ಏನೂ ಪ್ರಯೋಜನ ಆಗಲಿಲ್ಲ ಅಂತಂದರೆ ಹೇಳ್ರಿ, ನನ್ನ ಮನೆಯ ಅಡ್ರೆಸ್ಸನ್ನು ಕೊಡ್ತೇನೆ, ಇಲ್ಲ ನೀವೇ ಹೇಳಿದ್ರಿ ನಿಮ್ಮ ಮನೆಗೆ ಬಂದು ಬಯಸ್ಕೊಂಡು ಹೋಗ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ನಾನು. ಆದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ಕುರಿತಾಗಿ ಅನ್ನಲ್ಲ. ಈ ಮಕ್ಕಳೆಲ್ಲ ಆಡ್ತಾ ಇರುವಾಗ ಅನಿಸ್ತದೆ, ಇಲ್ಲಿ ನೋಡುವ ಬಾವುಟಗಳನ್ನೆಲ್ಲ ನೋಡಿದಾಗ ಅನಿಸ್ತದೆ ನನಗೆ, ದಿನನಿತ್ಯದ ಪೇಪರ್ಗಳನ್ನು ನ್ಯೂಸ್ಗಳನ್ನೆಲ್ಲ ನೋಡಿದಾಗ ನಮ್ಮ ಜೀವಮಾನ ಕಳೆಯುವುದರ ಒಳಗಡೆ ಇದೆಲ್ಲ ಹಸಿರಾಗಿ ಬಿಡುತ್ತದೆ ಅಂತ ಭಾವನೆ ಬರುತ್ತದೆ. ಪಕ್ಕದ ಮರಗಳ ಹಸಿರಾಗಿದ್ದರೆ ಬೇಸರ ಇರಲಿಲ್ಲ, ನಮ್ಮ ತೋಟ ಹಸಿರಾಗಿದ್ದರೆ ಬೇಸರ ಇರಲಿಲ್ಲ. ತೋಟ ಎಲ್ಲ ಕೆಂಪಾಗಿ ಬಿಡ್ತು, ಇಲ್ಲಿರುವ ಬಾವುಟಗಳೆಲ್ಲ ಹಸಿರಾಗಲಿಕ್ಕೆ ಅವಕಾಶಗಳು ಪ್ರಾರಂಭವಾಗ್ತಾ ಉಂಟು ನಮ್ಮ ಜನಗಳಲ್ಲಿ. ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿ ಬದುಕಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಮನೆಯ ಸ್ವತ್ತು ನಮ್ಮ ಮೊಮ್ಮಕ್ಕಳಿಗೆ ಬಂದು ಸಿಗಲಿಕ್ಕೆ ಅವಕಾಶ ಇಲ್ಲ, ಭಾರತ ಎನ್ನುವುದು ಭಾರತವಾಗ್ಕೊಂಡು ಇರಲಿಕ್ಕೆ ಅವಕಾಶವೇ ಇಲ್ಲ. ಭಾವ, ರಾಗ, ತಾಳ ಹೀಗೆಲ್ಲ ವರ್ಣನೆ ಮಾಡಿದಂಥ ಎಷ್ಟೋ ಮಹನೀಯರಿದ್ದಾರೆ. ಹಾಗಾಗಿ ನಾವಿವತ್ತಿಗೂ ಮಲಗಿಯೇ ಇದ್ದರೆ, ನಾವಿವತ್ತಿಗೂ ಎಚ್ಚರವಾಗದೇ ಇದ್ದರೆ, ನಮ್ಮ ತಾಯಿಯ ಸೀರೆಗೆ ಸೆರಗಿಗೆ ಕೈ ಹಾಕುವವರಿದ್ದಾರೆ, ನಮ್ಮ ಹೆಂಡತಿಯನ್ನು ಸೆಳೆದೊಯ್ಯುವವರಿದ್ದಾರೆ, ನಮ್ಮ ಮನೆಯ ಮಗುವಿನ ಕುತ್ತಿಗೆಯನ್ನು ಅರಿಯುವವರಿದ್ದಾರೆ. ಈ ಕ್ಷಣವು ನಮಗಲ್ಲ ಪಕ್ಕದ ಮನೆಯವನಿಗೆ ಅಂತ ಅಂದ್ಕೊಂಡಿದ್ದು ಬಿಟ್ಟರೆ ನಾವಲ್ಲ, ನಮ್ಮ ಇಡೀ ಕುಟುಂಬ, ನಮ್ಮ ಸಮಾಜ, ಇಡೀ ಭಾರತ ಬದುಕಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ದಯಮಾಡಿ ನಮ್ಮ ಆಚಾರವನ್ನು ಇವತ್ತಿನಿಂದ ಈ ಕ್ಷಣದಿಂದ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರೆ, ದಿನನಿತ್ಯವು ಕ್ಷಣಕಾಲ ಆದರೂ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೊಂದು ಅವಕಾಶವನ್ನು ನಾವೇ ಕಲ್ಪನೆ ಮಾಡಿಕೊಂಡ್ರೆ, ಮತ್ತೊಬ್ಬರು ಉದ್ಧಾರಕ್ಕಲ್ಲ, ನಮಗಾಗಿ. ಉದ್ಧರೇತ್ ಆತ್ಮನಾತ್ಮಾನಂ, ಭಗವದ್ಗೀತೆ 11ನೇ ಅಧ್ಯಾಯವನ್ನು ಪಠಿಸಿದ್ದೀರಿ. ಅದರೊಳಗೆ ಭಗವಂತ ಹೇಳಿದ್ದು ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಿ, ಪಕ್ಕದ ಮನೆಯವನು ಬರುವುದಿಲ್ಲ ಅಂತಲೇ ಅರ್ಥ ಅದಕ್ಕೆ. ಹೌದಲ್ಲ? ಹಾಗಾಗಿ ನಾವೆಲ್ಲ ಸೇರಿ ಮಾಡಬಹುದಾದದ್ದುಷ್ಟೇ, ಧರ್ಮದ ಗಡಿಯನ್ನು ದಾಟಲು ಬೇಡಿ. ಪಕ್ಕದ್ದೆಲ್ಲ ಚಂದ ಕಾಣ್ತದೆ, ದೂರದ ಬೆಟ್ಟ ನುಣ್ಣಗೆ. ಹೌದಲ್ಲ? ನುಣ್ಣಗೆ. ಧರ್ಮದ ಗಡಿಯನ್ನು ದಾಟಲು ಬೇಡಿ, ಕರ್ಮದ ಕೋಲನ್ನು ಬಿಡದಲೆ ಓಡಿ. ನಾವೇ ಮಾಡಬೇಕಾಗಿದ್ದು ನಮ್ಮ ದೇವರ ಗಂಟೆಯನ್ನು ನಾವೇ ಬಾರಿಸಬೇಕು. ಅದಕ್ಕೊಂದು ಸ್ವಿಚ್ ಹಾಕಿದ್ರೆ ಬಾರಿಸುವಂತ ಆಗ್ಬಿಟ್ರೆ ಚೆನ್ನಾಗಿ ಕೇಳುವುದಿಲ್ಲ. ನಾವು ಬಾರಿಸಿದಾಗ ಉತ್ಪತ್ತಿ ಆಗುವ ಧ್ವನಿಗೂ ಆ ಸ್ವಿಚ್ ಹಾಕಿದಾಗ ಬರುವ ಡುಮ್ಕುಟಕೋ ಬಹಳ ಕಷ್ಟ ಕೇಳಲಿಕ್ಕೆ. ಹೌದಲ್ಲ? ಹಾಗಾಗಿ ಕರ್ಮದ ಕೋಲನ್ನು ಬಿಡದಲೆ ಓಡಿ, ಮರ್ಮವ ಅರಿತೆಲ್ಲರೂ ಮಾತನಾಡುವಾಗ ನಮ್ಮನ್ನೇ ನಾವು ಹೀಗಳೆದುಕೊಳ್ಳುತ್ತೇವೆ, ಅದೆಲ್ಲ ಸುಳ್ಳೆಯ ಅಂತ ಪ್ರಾರಂಭ ಆಗಿಬಿಡ್ತದೆ ಮಾತುಕತೆ ಆರಂಭ ಆದ ಕೂಡಲೇ. ಹಾಗಾಗಿ ಮರ್ಮವ ಅರಿತೆಲ್ಲರೂ ಮಾಡಿ, ಏನೋ ನಾವು ಭಾರತೀಯರಾಗಿ ಮನುಷ್ಯರಾಗಿ ಹುಟ್ಟು ಬಿಟ್ಟಿದ್ದೇವೆ, ಈ ಚರ್ಮದ ದೇಹವ ಸಾರ್ಥಕ ಮಾಡಿ. ನಮಸ್ಕಾರಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.